ಎಂಇಎಸ್ ಬೇಡಿಕೆಗೆ ಅಸ್ತು ಅಂದ್ರ ಬೆಳಗಾವಿ ಡಿಸಿ. ಇನ್ನು ಮುಂದೆ ಮರಾಠಿಯಲ್ಲೇ ದಾಖಲೆಗಳು ಸಿಗುತ್ತಾ? ಮತ್ತೆ ಸಿಡ್ದಿದ್ದೇವೆ ಕನ್ನಡ ಪರ ಸಂಘಟನೆಗಳು. ಬೆಳಗಾವಿ ಡಿಸಿ ಮರಾಠಿ ಪ್ರೇಮ. ಬೆಳಗಾವಿ ಆಡಳಿತ ವರ್ಗದಿಂದ ಮರಾಠಿ ಪ್ರೇಮ. ಈಗಾಗಲೇ ಭಾಷಾ ವಿಚಾರಕ್ಕೆ ಗಲಾಟೆ ಆಗ್ತಾ ಇರೋದು ಎಲ್ರಿಗೂ ಗೊತ್ತಿರುವ ವಿಚಾರ. ಇಂತಹ ಸಂದರ್ಭದಲ್ಲಿ ಎಂಇಎಸ್ ಪ್ರತಿ ಬಾರಿ ಕೂಡ ಪುಂಡಾಟವನ್ನ ಮಾಡ್ತಾನೆ ಇರುತ್ತೆ, ಕಿರಿಕ ತೆಗಿತಾನೆ ಇರುತ್ತೆ. ಇಂತಹ ಸಂದರ್ಭದಲ್ಲೂ ಕೂಡ ಎಂಇಎಸ್ ನ ಬಹುದಿನದ ಬೇಡಿಕೆಗೆ ಡಿಸಿ ಅಸ್ತು ಅಂದ್ರ ವಿವಾದಾತ್ಮಕ ನಿರ್ಣಯಕ್ಕೆ ಬೆಳಗಾವಿ ಡಿಸಿ ಮುಂದಾಗಿದ್ದಾರೆ. ಇದುವೇ ಈಗ ಕನ್ನಡ ಪರ ಸಂಘಟನೆಗಳ ಆಕ್ರೋಶಕ್ಕೆ ಗುರಿಯಾಗಿರೋದು. ಡಿಸಿಯಿಂದ ಎಂಇಎಸ್ಗೆ ಮರಾಠಿಗರಿಗೆ ಮರಾಠಿ ಭಾಷೆಯಲ್ಲೇ ದಾಖಲೆ ಕೊಡುವ ಭರವಸೆ ಸಿಕ್ಕಿದೆ. ಎಂಇಎಸ್ ನಿಯೋಗಕ್ಕೆ ಭರವಸೆಯನ್ನ ಕೊಟ್ಟಿದ್ದಾರಂತೆ ಬೆಳಗಾವಿ ಜಿಲ್ಲಾಧಿಕಾರಿಗಳು. ಡಿಸಿ ಮೊಹಮ್ಮದ್ ರೋಷನ್ ನಡೆಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮರಾಠಿ ಭಾಷಿಕ ಪ್ರದೇಶದಲ್ಲಿ ಮರಾಠಿ ಭಾಷೆಯಲ್ಲೇ ದಾಖಲೆ ನೀಡೋದು. ಡಿಸಿ ಅವರು ಕೊಟ್ಟಂತಹ ಈ ಒಂದು ಹೇಳಿಕೆ, ಅವರು ಕೊಟ್ಟಂತಹ ಭರವಸೆಯ ನಡೆಗೆ ಕನ್ನಡ ಪರ ಸಂಘಟನೆಗಳು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ವು. ಏನೇ ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರ ನನಗಿದೆ ಅಂತ ಹೇಳಿದಾರಂತೆ ಡಿಸಿ. ಈಗಾಗಲೇ ಕನ್ನಡ ಪರ ಸಂಘಟನೆಗಳಲ್ಲಿ ಹೋಗಿ ಮನವಿಯನ್ನ ಸಲ್ಲಿಸಿದ್ರು, ನೀವು ಈ ರೀತಿಯ ನಿರ್ಧಾರ ತೆಗೆದುಕೊಳ್ಬಾರ್ದು ಅಂತ ಹೇಳಿ. ಆಗ ಡಿಸಿ ಹೇಳಿರೋದೇನು, ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂತಹ ಅಧಿಕಾರ ನನಗಿದೆ, ನಾನು ಮರಾಠಿಗರಿಗೆ ಈಗ ಮರಾಠಿ ಭಾಷೆಗೆ ದಾಖಲೆ ಕೊಡ್ತೀನಿ, ಅಂತಹ ಒಂದು ನಿರ್ಣಯ ತೆಗೆದುಕೊಳ್ಳುವಂತಹ ಅಧಿಕಾರ ನನಗಿದೆ ಅಂತ ಹೇಳಿದಾರಂತೆ. ಡಿಸಿ ಕೊಟ್ಟಂತಹ ಈ ಹೇಳಿಕೆ, ಅವರು ತೆಗೆದುಕೊಂಡ ನಿರ್ಣಯ ಈಗ ಕನ್ನಡ ಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದೆ. Having said that, 99 order में it is mentioned कि 4 तालुक we are going to take legal opinion on it because उसमें से तालुक divide भी हुए हैं. उस jurisdictions में we are going to give a direction कि to protect the interests of the linguistic minorities, all petitions given by the citizenry in those linguistic minority declared taluks, which is only Marathi for now as per this notification, they shall receive the applications in Marathi language is what we have told. Yes. बोल दिया. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗಾಗಲೇ ಭಾಷಾ ವಿಚಾರಕ್ಕೆ ದೊಡ್ಡ ಮಟ್ಟದ ಗಲಾಟೆ ಆಗ್ತಾ ಇರೋದು, ಹಲ್ಲೆಗಳ ಆಗ್ತಾ ಇರೋದು, ಎಂಇಎಸ್ ಪ್ರತಿ ಬಾರಿ ಕಿರಿಕನ್ನ ಪುಂಡಾಟವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಡಿಸಿ ಅವರು ಈ ತೆಗೆದುಕೊಂಡಂತಹ ನಿರ್ಧಾರ ಇದೆಯಲ್ಲ, ಇದು ಈಗ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಆಕ್ಚುಲಿ ಏನು ಡಿಸಿಗೆ ಈ ರೀತಿಯಾಗಿ ಅಂದ್ರೆ ಈ ರೀತಿಯಂತಹ ಒಂದು ನಿರ್ಧಾರ ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಅಲ್ಲಿ ನಡೆದಿದೆ? ಲಲಿತಾಜನ್, ಇತ್ತೀಚೆಗೆ ಬೆಳಗಾವಿಯ ರಾಷ್ಟ್ರೀಯ ಭಾಷಾ ಅಲ್ಪಸಂಖ್ಯಾತರ ಆಯೋಗದ ಸದಸ್ಯರು ಮತ್ತು ಅಧ್ಯಕ್ಷರು ಬಂದಿದ್ರು. ಈ ಸಂದರ್ಭದಲ್ಲಿ ಮರಾಠಿ ಎಂಇಎಸ್ ನ ಕೆಲ ಮುಖಂಡರು ಹೋಗಿ ನಮಗೆ ಬೆಳಗಾವಿಯಲ್ಲಿ ಮರಾಠಿ ಭಾಷೆಯಲ್ಲಿ ನಮಗೆ ದಾಖಲೆ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದಂತಹ ಡಿಸಿ ಇಲ್ಲಿನ ಭಾಷಾ ಅಲ್ಪಸಂಖ್ಯಾತರಿಗೆ ನಾನು ನ್ಯಾಯ ಒದಗಿಸಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಹೇಳಿರ್ತಕ್ಕಂಥದ್ದು ಇದು ಸಾಕಷ್ಟು ಈಗ ಚರ್ಚೆಗೆ ಗ್ರಾಸವಾಗುತ್ತೆ. ಜಿಲ್ಲಾಧಿಕಾರಿಗಳು ಮರಾಠಿಯಲ್ಲಿ ದಾಖಲೆ ಕೊಡೋಕೆ ಒಪ್ಪಿದ್ದಾರೆ ಅಂತ ಹೇಳಿ ಮರಾಠಿ ಮಾಧ್ಯಮಗಳಲ್ಲಿ ಬಿಂಬಿಸಲಾಗ್ತದೆ. ಇದು ರಾಜ್ಯದ ಹಿತಾಸಕ್ತಿ ಮತ್ತು ಇಲ್ಲಿನ ಕನ್ನಡಿಗರ ಹಿತಾಸಕ್ತಿಗೆ ದೊಡ್ಡ ಪೆಟ್ಟು ಬೀಳಲಿದೆ ಅಂತ ಹೇಳಿ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಕೂಡ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಅವ್ರ ಜೊತೆಗೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನು ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಬೆಳಗಾವಿ ಕನ್ನಡ ಪರ ಹೋರಾಟಗಾರ ಅಶೋಕ್ ಚಂದ್ರಗಿ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸಿಎಸ್ ಅವರಿಗೆ ಒಂದು ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಈ ಅಧಿಕಾರ ಏನಿದೆ ಇದು ರಾಜ್ಯದ ಸಚಿವ ಸಂಪುಟಕ್ಕೆ ಇದೆ ಅಂತ ಹೇಳಿ ಹೇಳಿದ್ದಾರೆ. ಒಟ್ಟು ಬೆಳಗಾವಿ 4 ತಾಲೂಕುಗಳಲ್ಲಿ ಭಾಷಾ ಅಲ್ಪಸಂಖ್ಯಾತರು ಕಳೆದ ಅನೇಕ ವರ್ಷಗಳಿಂದಲೂ ಕೂಡ ಮರಾಠಿಯಲ್ಲಿ ದಾಖಲೆ ಕೊಡಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಅವರು ಇವತ್ತು ನಿನ್ನೆಯಿಂದ ಕರ್ನಾಟಕದಲ್ಲೆಲ್ಲ ಹುಟ್ಟಿ ಬೆಳೆದು ಇಲ್ಲೇ 60-70 ವರ್ಷಗಳಿಂದ ಇಲ್ಲೇ ಇದ್ರು ಕೂಡ ಕನ್ನಡ ಕಲಿಯಕ್ಕೆ ಅವ್ರು ಹಿಂದೇಟಾಗ್ತಾರೆ. ಮರಾಠಿ ದಾಖಲೆಯನ್ನ ಪಡೆದು ಇದು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥದ್ದು ಅವರು ಬೇಡಿಕೆ ಮತ್ತು ಅವ್ರು ಹುನ್ನಾರಾಗಿರ್ತಕ್ಕಂಥದ್ದು. ಇದಕ್ಕೆ ಕರ್ನಾಟಕ ಸರ್ಕಾರ ಸೊಪ್ಪು ಹಾಕಬಾರ್ದು ಅಂತ ಹೇಳಿ ಈಗ ಕನ್ನಡ ಪರ ಹೋರಾಟಗಾರರ ಆಗ್ರಹವಾಗಿದೆ. ಒಂದು ವೇಳೆ ಬೆಳಗಾವಿಯಲ್ಲಿ ಈ ರೀತಿ ಮರಾಠಿಯಲ್ಲಿ ದಾಖಲೆ ಕೊಟ್ಟರೆ ಈ ಕಿಚ್ಚು ಇಡೀ ರಾಜ್ಯದಲ್ಲಿ ಹರಡಿದೆ. ಯಾಕಂದ್ರೆ ಕಾಸರಗೋಡದಿಂದ ಸೊಲ್ಲಾಪುರದವರೆಗೂ ಕೂಡ ಗಡಿಯಲ್ಲಿ ಸಮಸ್ಯೆ ಇರತಕ್ಕಂಥದ್ದು. ಈಗ ಸೊಲ್ಲಾಪುರ ಮತ್ತು ಜತ್ನಲ್ಲಿ 60% ಕನ್ನಡಿಗರಿದ್ರು ಕೂಡ ಅಲ್ಲಿನ ಸರ್ಕಾರ ಯಾವುದೇ ರೀತಿ ಕನ್ನಡದಲ್ಲಿ ದಾಖಲೆ ಕೊಟ್ಟಿಲ್ಲ ಇದುವರೆಗೂ. ಜೊತೆಗೆ ಏನು ಅಂದ್ರೆ ಅಲ್ಲಿನ ಕನ್ನಡಿಗರನ್ನ ಮರಾಠಿಗರಿಗೆ ಕನ್ವರ್ಟ್ ಮಾಡುವಂಥದ್ದು ಅಲ್ಲಿನ ಸರ್ಕಾರ ಯಶಸ್ವಿಯಾಗಿರ್ತಕ್ಕಂಥದ್ದು. ಆದ್ರೆ ಬೆಳಗಾವಿಯಲ್ಲಿ ಇದು ಸಾಧ್ಯ ಆಗ್ತಿಲ್ಲ. ಇಲ್ಲಿನ ಅಧಿಕಾರಿಗಳು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಸರ್ಕಾರ ನಿಯಮಗಳ ಅನುಸಾರವಾಗಿ ಭಾಷಾ ಅಲ್ಪಸಂಖ್ಯಾತರಿಗೆ ಒಂದು ವೇಳೆ ದಾಖಲೆಯನ್ನು ಕೊಟ್ಟಿದ್ದೆ ಆದ್ರೆ ಅದು ಕನ್ನಡಿಗರ ಹಿತಾಸಕ್ತಿಗೆ ಧಕ್ಕೆ ಆಗಲಿದೆ ಅಂತಕ್ಕಂಥದ್ದು ಈಗ ಹೋರಾಟಗಾರರ ಆತಂಕವಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ನಡೆಯನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನವಿತಾ ಜನ್. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್.